ಎಲ್ಲಿ ನೋಡಿದ್ರೂ ಸಂಕಷ್ಟ, ಎಲ್ಲಿ ನೋಡಿದ್ರೂ ಹಾಹಾಕಾರ. ಇಡೀ ರಾಜ್ಯವೇ ಬರದ ಬೇಗೆಯಲ್ಲಿ ಬೇಯುತ್ತದೆ. ಬಿಸಿಲಿನ ಹೊಡೆತಕ್ಕೆ ಕರುನಾಡು ಕುಲುಮೆಯಂತಾಗಿದೆ. ಜನ ನೀರಿನ ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಂತೆ ಸರ್ಕಾರ ಅಲರ್ಟ್ ಆಗಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಇವತ್ತು ಅಖಾಡಕ್ಕಿಳಿದಿದ್ರು. ಕುಡಿಯುವ ನೀರು ಪೂರೈಸುವುದಕ್ಕೆ ಖಡಕ್ ಆದೇಶ ಮಾಡಿದರು. ಈ ತರ ಇದ್ದೀವಿ ಸರ್. 19 ಕಡೆ ನಾವು ಖಾಸಗಿ ಬೋರ್ವೆಲ್ ಅನ್ನು ಪಡೆದಿದ್ದೇವೆ. ಕುಡಿಯ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು. ಬೆಳಗಾವಿ ಹಾವೇರಿಯಲ್ಲಿ ನದಿಗಳೇ ಬತ್ತಿವೆ. ಚಿತ್ರದುರ್ಗ, ಕೊಪ್ಪಳ, ದಾವಣಗೆರೆಯಲ್ಲಿ ಕೆರೆ ಒಡಲುಗಳು ಬರಿದಾಗಿವೆ. ಗದಗ್, ಯಾದಗಿರಿ, ಬಾಗಲಕೋಟೆಯಲ್ಲಿ ನೀರಿಗಾಗಿ ಹಾಹಾಕಾರ ಇದೆ. ಮೈಸೂರು, ಮಂಡ್ಯ, ಕೋಲಾರ ಅಂತ ದಕ್ಷಿಣದಲ್ಲೂ ಜಲ ಸಂಕಷ್ಟ. ಅಷ್ಟೇ ಯಾಕೆ, ಮಲೆನಾಡು, ಚಿಕ್ಕಮಗಳೂರು, ಶಿವಮೊಗ್ಗ, ಹಾಸನದಲ್ಲೂ ಕುಡಿಯೋ ನೀರಿನ ಸಮಸ್ಯೆ ಕಾಣ್ತಿದೆ. ಬರದಿಂದ ರಾಜ್ಯದ ಜನ ತತ್ತರಿಸ್ತಿರೋದು ಕಾಣ್ತಿದ್ದಂತೆ ಸಿಎಂ ಎಚ್ಚೆತ್ತುಕೊಂಡಿದ್ರು. ಬರ ನಿರ್ವಹಣೆ ಪರಿಶೀಲನಾ ಸಭೆ ನಡೆಸಿದ ಸಿಎಂ. ನೀರಿಗೆ ಎಷ್ಟೇ ಹಣ ಬೇಕಾದರೂ ಕೊಡ್ತೀವಿ ಎಂದ ಸಿದ್ದು. ರಾಜ್ಯದ 240 ತಾಲೂಕುಗಳ ಪೈಕಿ ಬರೋಬ್ಬರಿ 233 ತಾಲೂಕುಗಳು ಬರಪೀಡಿತ ಆಗಿವೆ. ಅದರಲ್ಲೂ 194 ತಾಲೂಕುಗಳಲ್ಲಿ ತೀವ್ರ ಬರಗಾಲ ಇದೆ. ಇಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ ಶುರುವಾಗಿದೆ. ಇದರಿಂದ ಅಲರ್ಟ್ ಆಗಿರೋ ಸಿಎಂ ಸಿದ್ದರಾಮಯ್ಯ ಇಂದು ಗೃಹ ಕಚೇರಿ ಕೃಷ್ಣಾದಲ್ಲಿ ಬರ ನಿರ್ವಹಣೆ ಪರಿಶೀಲನಾ ಸಭೆ ನಡೆಸಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ಪಡೆದ್ರು. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಆಗದಂತೆ ಸೂಚನೆ ನೀಡಿದ ಸಿಎಂ, ಕುಡಿಯೋ ನೀರು ಪೂರೈಸಲು ಎಷ್ಟೇ ಹಣ ಬೇಕಿದ್ರೂ ಸರ್ಕಾರ ಕೊಡುತ್ತೆ ಎಂದ್ರು. ನಾವು ಎಲ್ಲ ಮುಖ್ಯ ಕಾರ್ಯದರ್ಶಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೆ ಕುಡಿಯೋ ನೀರಿಗೆ ತೊಂದರೆ ಆಗಬಾರ್ದು. ಕುಡಿಯೋ ನೀರಿಗೆ ತೊಂದರೆ ಆಗದ ರೀತಿಯಲ್ಲಿ ಎಷ್ಟೇ ದುಡ್ಡು ಬೇಕಾದರೂ ಕೊಡ್ತೀವಿ ನಾವು. ಸರ್ಕಾರದಿಂದ ದುಡ್ಡನ್ನು ಕೊಡ್ತೀವಿ. ಇನ್ನು ಗ್ಯಾರಂಟಿ ಸ್ಕೀಮ್ಗಳಿಂದ ಪ್ರತಿ ಕುಟುಂಬಕ್ಕೂ ತಿಂಗಳಿಗೆ 4 ರಿಂದ 5 ಸಾವಿರ ಹಣ ಸಿಗ್ತಿದೆ. ಹೀಗಾಗಿ ಬರದ ತೀವ್ರತೆ ಕಾಣ್ತಿಲ್ಲ ಅಂತ ಸಿಎಂ ಹೇಳಿದ್ರು. ಪ್ರತಿ ಕುಟುಂಬಕ್ಕೆ 4 ರಿಂದ 5 ಸಾವಿರ ರೂಪಾಯಿ ಸಿಗ್ತಾ ಇದೆ. 4 ರಿಂದ 5 ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಸುಮಾರು 1,20,00,000 ಕುಟುಂಬಗಳಿಗೆ ಸಿಗ್ತಾ ಇದೆ. ಸೊ ಈ ಕಾರಣದಿಂದ ಜನ ಗುಳೆ ಹೋಗತಕ್ಕಂಥದ್ದಾಗಲಿ, ಬರಗಾಲದ ತೀವ್ರತೆಯಾಗಲಿ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಸಿಎಂ ಇಲ್ಲಿ ಸಭೆ ನಡೆಸಿದ್ರೆ ಅತ ದಾವಣಗೆರೆಯಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ದಾವಣಗೆರೆ ಹಾಗೂ ಜಗಳೂರು ತಾಲೂಕಿನಲ್ಲಿ ಜಲ ಸಂಕಷ್ಟ ಎದುರಾಗಿದ್ದು, ಖಾಸಗಿ ಬೋರ್ವೆಲ್ಗಳಿಗೆ 15 ರಿಂದ 20 ಸಾವಿರ ಹಣ ಕೊಟ್ಟು ನೀರು ಪಡೆದು ಪೂರೈಸಲು ಸಚಿವರು ಆರ್ಡರ್ ಮಾಡಿದ್ದಾರೆ. ವಿಷಯ ಏನಂದ್ರೆ, ಬರದ ಹೊತ್ತಲ್ಲೇ ಹೊನ್ನಾಳಿ ತಾಲೂಕಿನ ಹೊಸಳ್ಳಿ ಕೆರೆಯ ನೀರನ್ನ ಖಾಲಿ ಮಾಡಲಾಗಿದೆ. ಹೂಳು ತೆಗೆಯೋ ನೆಪದಲ್ಲಿ ಕೆರೆ ಖಾಲಿ ಮಾಡಿಸಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಬಿಸಿಲು ಹೆಚ್ಚಾಗ್ತಿದ್ದಂತೆ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕಲ್ತಾವರಗೇರ ಸೇರಿದಂತೆ ಹಲವೆಡೆ ಮಾವಿನ ಹೂವು ಉದುರುತ್ತಾ ಇದೆ. ಉಷ್ಣಾಂಶ 36 ಡಿಗ್ರಿ ದಾಟಿದ್ದು ತೇವಾಂಶದ ಕೊರತೆಯಾಗಿದೆ. ಈ ಕಾರಣಕ್ಕೆ ಸಣ್ಣ ಸಣ್ಣ ಕಾಯಿಗಳು ಗಿಡದಿಂದ ಉದುರುತ್ತಾ ಇವೆ. ಈ ವರ್ಷ ಮಳೆಗಾಲ ಕಡಿಮೆಯಾಗಿ ಫುಲ್ಲು ಹೂವು ಹೊಡೆದಿತ್ತು ಜನವರಿ ತಿಂಗಳಲ್ಲಿ. ಈಗ ಬರ್ತಾ ಬರ್ತಾ ಒಂದು ಒಣ ಅರಿವು ಬಂದು ಅಷ್ಟು ಹೂವು ಉದುರಿ ಕಾಪು ಸತಿಗೆ ಹಾಳಾಗಿಬಿಟ್ಟಿದೆ. ಈ ವರ್ಷ ಸುಮಾರು ಒಂದು 15-20 ಲಕ್ಷ ರೂಪಾಯಿ ಲಾಸ್ ಆಗಿದೆ. ರಾಜ್ಯದಲ್ಲಿ ಜಲ ಸಂಕಷ್ಟ ಆರಂಭ ಆಗ್ತಿದ್ದಂತೆ ಎಚ್ಚೆತ್ತಿರೋ ಸರ್ಕಾರ ಕುಡಿಯೋ ನೀರು ಪೂರೈಕೆಗೆ ಗಮನ ಹರಿಸಿದೆ. ಸ್ವತಃ ಮುಖ್ಯಮಂತ್ರಿಗಳೇ ಜಿಲ್ಲಾಧಿಕಾರಿಗಳಿಗೆ ಖಡಕ್ ಆದೇಶ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.